ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 5 ಗಂಟೆ ಆಗೈತೆ ನೋಡ್ರಿ. ಇವತ್ತಿನ ದಿನ ಹೆಂಗಿತ್ತು ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ರವಿವಾರ ಬೆಳಿಗ್ಗೆ 4 ಗಂಟೆಗೆ ಎದ್ದು ಇಷ್ಟ ತನಕ ಸುಮ್ಮನೆ ಸ್ವಲ್ಪ ಕುಂತಿದ್ದೆ ರೀ. ಮತ್ತು ಮುಖ ತಗೊಂಡು ಈಗ ಅಡುಗೆ ಮನೆಗೆ ಬಂದು ನಿನ್ನೆ ರಾತ್ರಿನೇ ಒಂದು ಗ್ಲಾಸ್ ನೀರಿಗೆ 1 ಚಮಚದಷ್ಟು ಜೀರಿಗೆನ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ರೀ. ಬೆಳಗ್ಗೆ ಅದನ್ನ ಬಿಸಿ ಮಾಡ್ಕೊಂಡು ಕುಡಿದ್ರಾಯ್ತು ಅಂತೇಳಿ ಅಂದರೆ ದೇಹಕ್ಕೆ ತಂಪನೂ ಆಗುತ್ತೆ ಮತ್ತು ವೆಯ್ಟ್ ಲಾಸ್ನೂ ಆಗುತ್ತೆ. ಅಂದರೆ ಕಂಟಿನ್ಯೂ ಒಂದೇ ಮೆಂತೆ ನೀರಾಗಲಿ ಒಂದೇ ರೀತಿ ಕುಡಿಯೋಕ್ಕಿಂತ ಒಂದು 4 ದಿವಸಕ್ಕೆ ಒಂದು ಸಲ ಒಂದು ಸ್ವಲ್ಪ ಚೇಂಜ್ ಮಾಡಿ ಕುಡಿಯೋದು ಒಳ್ಳೆಯದು. ಹಾಗಾಗಿ ನಾನು ನಿನ್ನೆ ರಾತ್ರಿ ಜೀರಿಗೆ ನೀರನ್ನು ಅಂದರೆ ಜೀರಿಗೆನ ಒಂದು ಗ್ಲಾಸ್ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಹೇಳಿ. ಅಂದರೆ ಇವಾಗಂತೂ ತಣ್ಣಗೆ ಬೆಳಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋಕೆ ಒಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ತಣ್ಣಗಾಗ್ಬಿಟ್ಟಿರ್ತಾವೆ ನೀರು. ಹಾಗಾಗಿ ಜಾಸ್ತಿ ಏನು ಕುದ್ಸಾಕೆ ಹೋಗಿಲ್ಲ ರೀ. ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಸೋಸಿ ಕುಡಿದ್ರಾಯ್ತು ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಇದಕ್ಕೆ ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಕುಡಿಬೋದು, ಇಲ್ಲ ಹಾಗಾದರೂ ಕುಡಿಬೋದು. ಈಗಿದ್ರೆ ನಾನು ನಿಂಬೆಹಣ್ಣು ಹಾಕಕ್ಕೆ ಹೋಗಿಲ್ಲ ರೀ. ಮತ್ತು ನಾನು ನೆಕ್ಸ್ಟ್ ಅಂದರೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕುಡಿತೀನಲ್ಲ, ಹಾಗಾಗಿ ಜೀರಿಗೆ ನೀರು ಹಂಗೆ ಕುಡಿದು ಯೋಗ ಎಲ್ಲ ಮುಗಿಸ್ಬಿಟ್ಟು ಮನೆ ಕೆಲಸನೂ ಸ್ವಲ್ಪ ಮುಗಿಸಿದ್ರೆ ಇನ್ನೂ ಮಾಡಬೇಕು. ಈಗಿದ್ರೆ ಮನೂ ಕಾಲೇಜ್ಗೆ ಅಂದರೆ NCC ಕ್ಲಾಸಿಗೆ ಹೊಂಟಿದ್ದಾರೆ. ಇವತ್ತು ಸಂಡೇ ಅಲ್ಲ, ಸಂಡೇಗೊಮ್ಮೆ NCC ಕ್ಲಾಸ್ ಇರುತ್ತೆ. ನಾಷ್ಟ ಏನು ಮಾಡಿಲ್ಲ ರೀ, ಅಲ್ಲೇ ನಾಷ್ಟ ಇರುತ್ತೆ ಅಂತೇಳಿ ಹಂಗೆ ಹೋಗ್ತಾನು. ಕೆಲವೊಂದು ಸಲ ನಾಷ್ಟ ಕೊಡಲಾರ್ದಾಗ ಇಲ್ಲೇ ನಾಷ್ಟ ಮಾಡಿ ಹೋಗ್ತಾನು. ಅಂದರೆ ಲೇಟ್ ಆಗ್ತೈತಿಲ್ಲ, 1 ಗಂಟೆ ಮೇಲೆ ಬಿಡ್ತಾರೋ, ಅಲ್ಲೇ ನಾಷ್ಟನೂ ಇರೋದ್ರಿ. ಹಾಗಾಗಿ ಜಳಕ ಮಾಡಿ ರೆಡಿ ಆಗಿಬಿಟ್ಟು ಮನೂ ಕ್ಲಾಸಿಗೆ ಹೊಂಟಾದ್ರೆ ನಮ್ಮ ಮನೆಯವರು ಮನಗೆ ಬಿಟ್ಟು ಬರೋಕೆ ಹೊಂಟಿದ್ರು. ಬರೋಂದ ಹಂಗೆ ಸ್ವಲ್ಪ ಕಾಯಿಪಲ್ಯ ತಂದು ಬೇಡ್ರಿ. ನನಗೇನು ಬರೋಕೆ ಮನಸ್ಸಿಲ್ಲ ಇವತ್ತು, ಅಂದರೆ ಲೇಟ್ನೂ ಆಗುತ್ತೆ. ಸ್ವಲ್ಪ ತಂದು ಬೇಡ್ರಿ, ಮತ್ತು ಬುಧವಾರ ತರಕ್ಕೆ ಬರುತ್ತೆ ಅಂತೇಳಿ ಅವ್ರಿಗೆ ಹೇಳ್ಬಿಟ್ಟು ಕಳಿಸ್ತೀರಿ. ಸ್ವಲ್ಪ ಏನಂತಾರೆ ಕೊತ್ತಂಬರಿ ಕರ್ಬೇವು ಸೊಪ್ಪು ಬೇಕಾಗಿತ್ತು, ಅಷ್ಟೇ ತೊಗೊಂಡು ಬರ್ರಿ, ಏನಾದರೂ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿಬಿಡ್ತೀನಿ, ಮತ್ತು ಬುಧವಾರ ದಿವಸ ತರಕ್ಕೆ ಬರುತ್ತಂತೆ. ಅವರು ಮನಗೆ ಬಿಟ್ಟು ಕಾಯಿಪಲ್ಯ ತೊಗೊಂಬರ್ತೀನಿ ಅಂತ ಹೋದರು. ಈಗ ನಾನು ಈ ಕಡೆ ಬಟಾಟಿ ಕುದ್ಸಾಕಿ ಇಟ್ಕಿಂದ ಜಳಕ ಎಲ್ಲ ಮುಗಿಸಿ ಮತ್ತು ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವರು ದಿನ ಅವರೇ ಪೂಜೆ ಮಾಡೋದು. ಆದರೆ ಇವತ್ತು ಜಳಕನೇ ಮಾಡಿದ್ದಿಲ್ಲ, ಹಂಗೆ ಮನಗೆ ಬಿಡಾಕೆ ಹೋದ್ರೆ ಮತ್ತು ಅವರು ಕಾಯಿಪಲ್ಲೆ ಎಲ್ಲ ತೊಗೊಂಬರೋದು ಸ್ವಲ್ಪ ಲೇಟನ ಆಗುತ್ತೆ. ಹಂಗಾಗಿ ನಾನು ಜಳಕ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ಬಟಾಟಿ ಪಲ್ಯ ಮತ್ತು ಚಟ್ನಿ ದೋಸೆ ಮಾಡಿ ಕೊಟ್ರಾಯ್ತಂತೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಬಟಾಟಿನೂ ಕುದಿಸಿಟ್ಟಿದ್ದೆಲ್ಲ ಸಪ್ಪೆಲ್ಲ ತೆಗೆದು ಇಟ್ಟಿದ್ದೀನಿ. ಈ ಕಡೆ ಏನೈತಲ್ಲ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರಾಯ್ತಂತೆ ಕಟ್ ಮಾಡಾಕಂತೀನಿ ನೋಡ್ರಿ. ಬಟಾಟಿ ಪಲ್ಯ ಇದ್ಬಿಟ್ರೆ ದೋಸೆ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೆಯೊಳಗೆ ಎಲ್ಲರಿಗೆ. ಹಾಗಾಗಿ ಕಂಪಲ್ಸರಿ ಮಾಡ್ಬೇಕ್ರಿ. ಬಟಾಟಿ ಇದ್ದಿತ್ತಿಲ್ಲ ಅಂದ್ರೆ ಮಾಡೋಕ್ಕೆ ಹೋಗಂಗಿಲ್ಲ, ಇದ್ಬಿಟ್ರೆ ಮಾಡಬೇಕಿಲ್ಲ ಅಂತೇಳಿ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಹಾಗಾಗಿ ಬಟಾಟಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿ ಹಾಕಂತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕಾಯಿಪಲ್ಯ ತೊಗೊಂಡು ಬಂದರು ನೋಡ್ರಿ. ಅವ್ರು ಕಾಯಿಪಲ್ಯ ತರೋದಂದ್ರೆ ಜಸ್ಟ್ ಒಂದು ಅರ್ಧ ತಾಸು ಒಳಗಡೆ ತಂದೇ ಬಿಡ್ತಾರೋ, ಅಂದರೆ ಸ್ವಲ್ಪ ತಂದುಬಿಡ್ತಾರೆ. ನಾನು ಹೋದ್ರೇ ಸ್ವಲ್ಪ ಲೇಟ್ ಆಗೋದು, ಅಂದರೆ ಸ್ವಲ್ಪ ಚೌಕಾಸಿ ಜಾಸ್ತಿ ಮಾಡೋದು. ಬೈತಾ ಇರ್ತಾರೆ ನನಗೂ ಭೀ, ನೀ ಏನು ಕಾಯಿಪಲ್ಯ ತೊಗೊಳಂಗಿಲ್ಲ, ಸುಮ್ಮನೆ ತಿರುಗಾಡ್ತಿ ಇರ್ತಿ ಅಂತೇಳಿ. ಅವ್ರು ಹೋಗ್ಬಿಟ್ರೆ ಹೆಂಗೆ ಗೊತ್ತಿದ್ರೆ ಹೋಗ್ಯಾರ ಅನ್ನೋಟಿಗೆ ಬಂದೇ ಬಿಡ್ತಾರೋ. ಎಲ್ಲಿ ಹೋಗ್ತಾರಲ್ಲ ಅದನ್ನ ತೊಗೊಂಡೇ ಬಂದ್ಬಿಡೋದು. ಏನು ರೇಟ್ ಗೀಟ್ ಏನೂ ಕೇಳಂಗಿಲ್ಲ. ಅವ್ರು ಏನು ಹೇಳ್ತಾರಲ್ಲ ಆಯಿತು ತಗೋರಿ ಬಂದು ಬಿಡೋದು, ಅಷ್ಟೇ ಕೆಲಸ. ಆದರೆ ಇವತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಚಲೋ ಸಿಕ್ಕೈತೆ ನೋಡ್ರಿ. ಹೋದವಾರ ಕೊತ್ತಂಬರಿ ಸರಿನೇ ಇದ್ದಿದ್ದಿಲ್ಲ ಮತ್ತು ಜಾಸ್ತಿನೂ ಬಂದಿದ್ದಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಕೊತ್ತಂಬರಿ ಬಂದೈತೆ ಅಂತ ಹೇಳಾಕತ್ತಿದ್ರು. ಭಾಳ ಮಸ್ತ್ ಇತ್ತು, ಆದರೆ ಭಾಳ ಎಳೆದು ತಂದಾರಂತ ಅನ್ನಾಕತ್ತಿದ್ರು. ಅಂದರೆ ರೇಟ್ ಜಾಸ್ತಿ ಐತೆ ಅಂತ ಭಾಳ ಎಳೆದ ತಂದಿದ್ರಂತ. ಹುಡುಕಾಡ್ಬಿಟ್ಟು ಸ್ವಲ್ಪ ದೊಡ್ಡದ ತಂದಿದ್ರು. ಅಂದರೆ ಇಷ್ಟಿಷ್ಟೇ ಇದ್ಬಿಟ್ರೆ ಅದು ಸೋಸಾಕೂ ಸರಿ ಆಗಂಗಿಲ್ಲಲ್ರಿ. ಅದನ್ನೇ ಕಾಯಿಪಲ್ಯ ಕೊತ್ತಂಬರಿ ಸೊಪ್ಪದು ಸ್ವಲ್ಪ ತೆಗೆದು ಇಟ್ಟಿದ್ದೀನಿ. ಇನ್ನೂ ತೊಳಿಬೇಕ್ರಿ. ಫಸ್ಟಿಗಿದ್ರೆ ಬಟಾಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆಲ್ಲ ಪಲ್ಯಕ್ಕೆ, ಹಾಗಾಗಿ ಬಟಾಟಿ ಪಲ್ಯ ಮಾಡಿಬಿಟ್ಟನೆ ಆಮೇಲೆ ಕಾಯಿಪಲ್ಯ ಸೋಸ್ರೈತೆ ಅಂತ ಹೇಳಿ. ನಮ್ಮ ಮನೆಯವರು ಹೊರಗಡೆ ಹೋಗಿ ಯಾರೋ ಜಳಕ ಮಾಡಿಬಿಟ್ಟು ಒಂದು ಅರ್ಧ ತಾಸು ಕೆಲಸ ಐತಿ ಹೋಗಿ ಬರ್ತೀನಿ ಅಂತ. ಹಾಗಾಗಿ ನಾನು ಸಾವಕಾಶ ಚಟ್ನಿ ಮತ್ತು ಹಿಂಡಿ ಮಾಡ್ರೈತಂತ ಫಸ್ಟಿಗೆ ಏನೈತಲ್ರಿ ಕಾಯಿಪಲ್ಯ ತೆಗೆದು ತೊಳೆದಿಟ್ಬಿಟ್ಟು ಆಮೇಲೆ ಚಟ್ನಿ ಮತ್ತು ಶೇಂಗಾ ಹಿಂಡಿ ಮಾಡ್ಬೇಕಂತ ಕಾಯಿಪಲ್ಯ ತೆಗೆದ್ಬಿಟ್ಟು ತೊಳ್ಯಾಕಂತಿದ್ದು ನೋಡ್ರಿ. ಸ್ವಲ್ಪ ಇತ್ತಲ್ಲ, ಹಂಗಾಗಿ ಪಟ್ಟಂತೆ ಆಗುತ್ತೆ, ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲಲ್ಲ. ಜಾಸ್ತಿ ಕಾಯಿಪಲ್ಯ ತಂದುಬಿಟ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಸೋಸಿ ತೊಳ್ಯಾಕೆ ನನಗಂತೂ 2 ರಿಂದ 3 ತಾಸು ಬೇಕಾಗುತ್ತೆ ರೀ. ಆದರೆ ಇವತ್ತು ಸ್ವಲ್ಪ ಇತ್ತಲ್ಲ, ಹಂಗಾಗಿ ಏನು ಸಪ್ರೇಟ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ತೊಳೆದಿಟ್ರೆ ಆಯಿತು, ಆಮೇಲೆ ಸಪ್ರೇಟ್ ಮಾಡಿ ಕವರಿಗೆ ಹಾಕಿ ಇಡಾಕೆ ಬರುತ್ತಂತ. ಹಂಗಾಗಿ ಮತ್ತು ತನು ಬೋರ್ನು ಚಾಲೂ ಮಾಡಿದ್ಲ, ನೀರು ಬರಾಕತ್ತಿದ್ದಲ್ಲ ಬೋರ್ ನೀರು, ಹಾಗಾಗಿ ತೊಳೆದು ಇಟ್ಬಿಟ್ರೈತಂತ ತೊಳ್ಯಾಕಂತೀನಿ ನೋಡ್ರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಬಟಾಟಿ ತೊಳ್ಯಾಕೆ ಹೋಗಂಗಿಲ್ಲ. ಓದಿದ್ದು ಏನು ಕಾಯಿಪಲ್ಯ ತರ್ತೀನಿಲ್ಲ ಎಲ್ಲನೂ ಕಂಪಲ್ಸರಿ ನಾನು ತೊಳೆದ್ಬಿಟ್ಟನ ಇಡೋದ್ರಿ.
ಕಾಯಿಪಲ್ಲೆ ಎಲ್ಲ ಒಂದೇ ಸಲ ನೀಟಾಗಿ ಸ್ವಚ್ಛಗೆ ತೊಳೆದ್ಬಿಟ್ಟು ಫ್ರಿಜ್ನಾಗ ಎತ್ತಿಟ್ಬಿಟ್ರೆ ಐತ್ರಿ ಅಡುಗೆ ಮಾಡೋಂತಾಗೂ ಈಜಿ ಆಗುತ್ತೆ. ಪದೇ ಪದೇ ತೊಳೆಯೋ ಅವಶ್ಯಕತೆ ಬೀಳಂಗಿಲ್ಲ. ಇಲ್ಲಾಂದ್ರೆ ನಾವು ಬೇಕಂದಾಗ ಪಟ್ಟಂತ ತೊಳ್ಕೊಳಕ್ಕೂ ಆಗಂಗಿಲ್ಲಲ್ರಿ. ಬೆಳಗ್ಗೆ ಅರ್ಜೆಂಟ್ ಇರುತ್ತೆ, ಹಾಗಾಗಿ ಮತ್ತೆ ತೊಳ್ಕೊಂತ ಕುಂತ್ರೆ ಲೇಟ್ನೂ ಆಗುತ್ತೆ. ಮತ್ತು ಅದು ಕಾಯಿಪಲ್ಲೆ ಹಸಿ ಇದ್ದಾಗ ಕಟ್ ಮಾಡೋಕ್ಕೂ ಅಷ್ಟು ಸರಿ ಅನ್ಸಂಗಿಲ್ಲ. ಹಾಗಾಗಿ ನಾನು ಕಾಯಿಪಲ್ಲೆ ಯಾವುದೇ ತರಲಿ ಅದನ್ನೆಲ್ಲ ಸ್ವಚ್ಛಗೆ ತೊಳೆದ್ಬಿಟ್ಟು ನೀರೆಲ್ಲ ಒಣಗಿದ್ಮೇಲೆ ಕವರ್ಗೆ ಅಥವಾ ಡಬ್ಬಿಗೆ ಹಾಕಿಬಿಟ್ಟು ಫ್ರಿಜ್ ಒಳಗೆ ಎತ್ತಿ ಇಟ್ಕೊತಿದ್ರಿ. ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಅಷ್ಟೇ, ಮತ್ತು ಪಾಲಕ್ ಆಗಲಿ ಯಾವುದೇ ಸೊಪ್ಪು ತಂದ್ರೂ ಅದನ್ನು ಅಷ್ಟೇ ರೀ. ಎಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಸೋಸಿದ್ಮೇಲೆ ಅಂದರೆ ನೀರೆಲ್ಲ ಒಣಗಿದ್ಮೇಲೆ ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊತೀನಿ. ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಂತೂ ಸರಿಯಾಗಿ ತೊಳೆಯಬೇಕ್ರಿ, ಇಲ್ಲಾಂದ್ರೆ ಅದು ಡಸ್ಟ್ ಜಾಸ್ತಿ ಇರುತ್ತೆ. ಕರ್ಬೇವಿನ ಸೊಪ್ಪಿನ ಮೇಲೆ ಆಗಲಿ ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಆಗಲಿ ಎಲ್ಲನೂ ನೀಟಾಗಿ ತೊಳೆದಿಟ್ಬಿಟ್ರೆ ನಮ್ಮ ಕೆಲಸನೂ ಈಜಿ ಆಗುತ್ತೆ. ಮತ್ತು ಏನು ಅಂತಾರಲ್ಲ, ಗಡಿಬಿಡಿ ಒಳಗೆ ತೊಳ್ಯಾಕೆ ಹೋದ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗಂಗೆ ಇಲ್ಲ ರೀ. ನಾನಂತೂ ಯಾವಾಗಲೂ ಇದೇ ರೀತಿ ಮಾಡಿದೆ. ಎಷ್ಟೇ ಜಾಸ್ತಿ ಕಾಯಿಪಲ್ಲೆ ತರಲಿ ಎಲ್ಲನೂ ತೊಳೆದ್ಬಿಟ್ಟನೆ ಫ್ರಿಜ್ನಾಗ ಎತ್ತಿ ಇಟ್ಕೊತೀನಿ. ಅಗರಿ ಉಳ್ಳಾಗಡ್ಡಿನೂ ಅಷ್ಟೇ ಸೋಸಿ ತೊಳಿಬೇಕಿತ್ತು. ಆ್ಯಕ್ಚುಲಿ ಈಗ ತೊಳ್ಯಾಕತ್ತಿದ್ದೆಲ್ಲ ಹಂಗೆ ತೊಳೆದಿಟ್ಬಿಟ್ಟು ಆಮೇಲೆ ಅದನ್ನ ಬೇರೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದು ಕವರಿಗೆ ಹಾಕಿ ಇಟ್ಟರಾಯ್ತು. ಬೇಕಂದಾಗ ಪಟ್ಟಂತ ಯೂಸ್ ಮಾಡೋಕೆ ಬರೋದ್ರಿ. ಕೊತ್ತಂಬರಿ ಸೊಪ್ಪು ಅಷ್ಟೇ ಈ ರೀತಿ ಸಣ್ಣ ಸಣ್ಣ ಕೊತ್ತಂಬರಿ ಸೊಪ್ಪು ಇದ್ದಾಗ ಈ ರೀತಿ ಕಟ್ ಮಾಡಿಬಿಟ್ಟು ನೀಟಾಗಿ ಜಾಡಿಸ್ಬಿಟ್ಟು ತೊಳೆದ್ಬಿಟ್ರಾಯ್ತು. ಜಸ್ಟ್ 1 ನಿಮಿಷ ಒಳಗಡೆ ಕೊತ್ತಂಬರಿ ಸೊಪ್ಪು ಸೋಸೋದು ತೊಳೆದು ಎರಡೂ ಆಗುತ್ತೆ ನೋಡಿರಿ. ಅಂದರೆ ದೊಡ್ಡ ಕೊತ್ತಂಬರಿ ಸೊಪ್ಪು ಇದ್ಬಿಟ್ರೆ ಅದನ್ನ ನೀಟಾಗಿ ಸೋಸ್ಬೇಕಾಗುತ್ತೆ, ಕಡ್ಡಿ ದಪ್ಪ ಇರುತ್ತಲ್ಲ. ಹಾಗಾಗಿ ಈ ರೀತಿ ಎಳೆದಿಟ್ಬಿಟ್ರಂತೂ ಅದು ಬೇರಷ್ಟೇ ತೆಗೆದುಬಿಟ್ರೆ ಸಾಕಾಗುತ್ತೆ ರೀ. ಇವಾಗಂತೂ ಕೊತ್ತಂಬರಿನ ಭಾಳ ಬೆಸ್ಟ್ ಬರುತ್ತೆ. ಯಾಕಂದರೆ ಇಷ್ಟು ದಿವಸ ಮಳೆ ಇತ್ತು ಮತ್ತು ಮಳೆಗೆಲ್ಲ ಹಾಳಾಗಿಬಿಟ್ಟಿರ್ತೈತ್ರಿ. ಹಾಗಾಗಿ ಬಿಸಿಲು ಮತ್ತು ನೀರೆಲ್ಲ ಕಡೆ ಇರ್ತಾವಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪಂತೂ ಇನ್ನು ಮೇಲಿನ ಸಿಕ್ಕಾಪಟ್ಟೆ ಬರುತ್ತೆ ನೋಡಿರಿ. ಫುಲ್ ಫ್ರೆಶ್ ಕೊತ್ತಂಬರಿ ಸೊಪ್ಪಂತೂ ಅಡುಗೆಗೆ ಯೂಸ್ ಮಾಡೋಕೆ ಭಾಳ ಬೆಸ್ಟ್ ಅನಿಸುತ್ತೆ ಮತ್ತು ಇಷ್ಟನೂ ಆಗುತ್ತಲ್ರಿ. ನನಗಂತೂ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ತಿನ್ನೋಕೆ ರುಚಿ ಅನಿಸುತ್ತೆ ಮತ್ತು ಖುಷಿ ಅನಿಸುತ್ತೆ. ಕೊತ್ತಂಬರಿ ಸೊಪ್ಪು ಇರ್ಲಿಕ್ಕಂದ್ರೆ ಅಡುಗೆ ಮಾಡೋಕೆ ಅಷ್ಟೊಂದು ಇಷ್ಟನೇ ಅಂತ ಅನ್ಸಂಗಿಲ್ಲ. ಮತ್ತು ಇಷ್ಟು ದಿವಸ ರೇಟ್ನೂ ಜಾಸ್ತಿ ಇತ್ತು, ಇನ್ಮೇಲೆ ರೇಟ್ನೂ ಕಮ್ಮಿ ಇರುತ್ತೆ. ಅಂದರೆ ಉಳ್ಳಾಗಡ್ಡಿ ಒಳಗೆ ಮತ್ತು ತೊಗರಿ ಒಳಗೆಲ್ಲ ಹಾಕಿರ್ತಾರೋ. ಫುಲ್ ದೊಡ್ಡ ಕೊತ್ತಂಬರಿ ಜವಾರಿದ್ದ ಬಂದಿರ್ತೈತಿ, ಗೊಬ್ಬರ ಹಾಕದೆ ಮತ್ತು ನೀರು ಹಾಕದೆ ಬೆಳೆದಿದ್ದು. ಇನ್ಮೇಲಿಂದ ಸಿಗ್ತೈತ್ರಿ. ಅಂದರೆ ನಮ್ಮ ಕಡೆ ಅಂತೂ ಬಿಜಾಪುರದಾಗ ಸಿಕ್ಕಾಪಟ್ಟೆ ಜಾಸ್ತಿನೇ ಸಿಗ್ತೈತಿ. ಈಗ ಅದನ್ನೆಲ್ಲ ಸ್ವಚ್ಛಗೆ ತೊಳೆದು ಕಾಯಿಪಲ್ಲೆನೂ ಎತ್ತಿಟ್ಟೆ ನೋಡಿರಿ. ಸ್ವಲ್ಪ ಇತ್ತಲ್ಲ, ಹಾಗಾಗಿ ಜಲ್ದಿನೇ ಮುಗೀತು. ಇನ್ನಿದ್ರೆ ನಾನು ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಶೇಂಗಾ ಹಿಂಡಿ ಮತ್ತು ಚಟ್ನಿನೂ ರೆಡಿ ಮಾಡಿ ಇಟ್ಟೆ ರೀ. ಇವತ್ತು ಬೆಣ್ಣೆ ದೋಸೆ ಮಾಡೋಣ ಅಂತೇಳಿ ಬೆಣ್ಣೆ ರೆಡಿ ಮಾಡಕ್ಕಂತೀನಿ ನೋಡಿರಿ. ಅಂದರೆ ಮನೆಯೊಳಗೆ ಹಾಲು ತಂದಿದ್ದು ಸ್ವಲ್ಪ, ಅದು ಬೇರೆ ಹಾಲು ತಂದಿದ್ವಿ, ಎಮ್ಮೆ ಹಾಲು. ಅದನ್ನ ಕೆನೆ ಇತ್ತಲ್ಲ ಎತ್ತಿ ಇಟ್ಟಿದ್ದೆ. ಇವತ್ತು ನಮ್ಮ ತನು ಇದ್ರೆ ಬೆಣ್ಣೆ ದೋಸೆ ಮಾಡಿರಿ ಮಮ್ಮಿ ಅಂತ ನಾಕತ್ತಿದ್ಲು. ಅದನ್ನೇ ರೆಡಿ ಮಾಡಿ ಕೊಟ್ರೆ ಐತಂತೇಳಿ ನನಗೆ ಅದು ಏನು ಕೆನೆ ತೆಗೆದು ಇಟ್ಟಿದ್ದೆ ಅಲ್ಲೇ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಬೆಣ್ಣೆ ಬಂದೇ ಬಿಡುತ್ತೆ ರೀ, ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ರೀ. ನಾನು ಫಸ್ಟೆಲ್ಲ ಮನೆಯೊಳಗೆ ಬೆಣ್ಣೆ ಮಾಡ್ತಿದ್ದೆ. ಅಂದರೆ ಅವಾಗೆಲ್ಲ ಎಮ್ಮೆ ಹಾಲು ತೊಗೋತಿದ್ವಿ ಮತ್ತು ಚಲೋನೂ ಕೊಡ್ತಿದ್ರು. ಇತ್ತೀಚಿಗಂತೂ ಎಮ್ಮೆ ಹಾಲು ತೊಗೊಂಡ್ಬಿಟ್ರೆ ಫುಲ್ ನೀರು ಕೊಡ್ತಾರೆ. ಹಾಗಾಗಿ ಅದನ್ನ ಹಾಲನ್ನು ಯೂಸ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಅದಕ್ಕಾಗಿ ಪ್ಯಾಕೆಟ್ ಹಾಲನ್ನು ಜಾಸ್ತಿ ಯೂಸ್ ಮಾಡೋದು. ಈ ಪ್ಯಾಕೆಟ್ ಹಾಲು ಅಂದರೆ ಆದರೆ ಎಮ್ಮೆ ಹಾಲು ಅಂತೇಳಿ ಸಿಗ್ತಾವೆ ಪ್ಯಾಕೆಟ್ ಒಳಗನ 35 ರೂಪೀಸ್ಗೆ. ಅಂದ್ರೆ ಅರ್ಧ ಲೀಟ್ರ್ ಅಂದರೆ 70 ರೂಪೀಸ್ಗೆ 1 ಲೀಟ್ರ್ ಸಿಗ್ತಾವೆ. ನಾವು ಅರ್ಧ ಲೀಟ್ರೇ ತರೋದ್ರಿ, ಜಾಸ್ತಿ ಏನು 1 ಲೀಟ್ರ್ ತರೋಂಗಿಲ್ಲ. ಅಂದರೆ ಹಾಲನ್ನು ಜಾಸ್ತಿ ಖರ್ಚಾಗಂಗಿಲ್ಲ. ಅಂದರೆ ಯಾರೂ ಕುಡಿಯೋಂಗಿಲ್ಲ, ಮೊಸರು ಮಾಡೋಕ್ಕೆ ಚಹಾ ಮಾಡೋಕ್ಕೆ ಅಷ್ಟೇ. ಹಾಗಾಗಿ ಒಂದು 6 ರಿಂದ 7 ದಿವಸದಿಂದ ಕೆನೆ ಅಷ್ಟೇ ತೆಗೆದಿಟ್ಟಿದ್ದು. ತನು ಬೆಣ್ಣೆ ದೋಸೆ ಬಿಡಾಕತ್ತಿದ್ಲಂತೆ, ಅದನ್ನೇ ಮಾಡಿ ಕೊಟ್ರೆ ಇತ್ತಂತ ಜಸ್ಟ್ ಮಿಕ್ಸಿಗೆ ಹಾಕಿಬಿಟ್ಟು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ ಹಾಕಿ, ಅಂದರೆ ಕೋಲ್ಡ್ ಇರೋ ನೀರನ್ನು ಹಾಕಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೈತಿ. ಈ ರೀತಿ ಗಟ್ಟಿಯಾಗಿ ಬೆಣ್ಣೆ ಬರುತ್ತೆ ನೋಡ್ರಿ. ಇದಕ್ಕೆ ನಾನು ಮೊಸರತ್ತು ಏನೂ ಹಾಕಿಲ್ಲ, ಅಂದರೆ ಹೆಪ್ಪ ಹಾಕ್ಬೇಕಾರೆ ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಅದು ಒಂದು ದಿವಸ ಹೊರಗಡೆ ಇಟ್ಟು ಹೆಪ್ಪ ಹಾಕಿನೂ ಮಾಡ್ಬೋದು. ಇಲ್ಲಾಂದರೆ ಈ ರೀತಿ ಮಾಡಿಬಿಟ್ಟು ಅದು ಹಾಲೇನಿರುತ್ತಲ್ಲ ಅದನ್ನ ನಾವು ಪನ್ನೀರ್ನೂ ರೆಡಿ ಮಾಡ್ಕೋಬೋದು. ವೇಸ್ಟ್ ಮಾಡೋಕ್ಕೇನು ಆಗೋದಿಲ್ಲ ರೀ. ಅಂದರೆ ಪನ್ನೀರ್ನೂ ಬೆಸ್ಟ್ ಆಗುತ್ತೆ. ಬಿಸಿ ಮಾಡಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಾಲೆಲ್ಲ ಒಡಿಸ್ಬಿಟ್ಟು ಆಮೇಲೆ ಒಂದು ಬಟ್ಟೆ ಒಳಗೆ ಸೋಸಿ ಇಟ್ಟರಾಯ್ತು. ಪನ್ನೀರ್ ಪಲ್ಯನೂ ರೆಡಿ ಮಾಡ್ಕೋಬೋದು. ಇವತ್ತು ಸ್ವಲ್ಪ ಇತ್ತಲ್ರಿ, ಹಾಗಾಗಿ ನೋಡ್ಬೇಕು, ನಾನು ಇಟ್ಟಿದ್ದೀನಿ ಮಾಡೋದಾದ್ರೆ ಮಾಡೋಕ್ಕೆ ಬರುತ್ತಂತೇಳಿ. ಇನ್ನಿದ್ರೆ ಅದನ್ನೂ ಬೆಣ್ಣೆ ತೆಗೆದ್ಬಿಟ್ಟು ಒಂದು ಸಲ ವಾಶ್ ಮಾಡಿ ನೀರಾಗ ಹಾಕಿ ಇಟ್ಟಿದ್ದೀನಿ. ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಕೊಡಾಕಂತೀನಿ. ನಮ್ಮ ಮನೆಯವರು ಬಂದ್ರೆ ಹಂಗಾಗಿ ಫಸ್ಟಿಗೆ ಅವರಿಗೆ ರೆಡಿ ಮಾಡಿ ಕೊಟ್ರೈತಂತ ಈ ರೀತಿ ದೋಸೆ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಶೇಂಗಾದ ಹಿಂಡಿ ಬೆಣ್ಣೆ ಹಾಕಿ ಮಸ್ತಾಗೆ ಬೆಣ್ಣೆ ದೋಸೆ ಮಾಡಿ ಮನೆಯೊಳಗೆ ತಿನ್ಬೋದು ನೋಡ್ರಿ. ಹಿಟ್ಟನೂ ಅಷ್ಟೇ ಜಾಸ್ತಿ ನಾನು ಉದ್ದಿನ ಬೇಳೆನೂ ಬಳಸಿಲ್ಲ. 1.5 kg ಅಕ್ಕಿಗೆ, ಅಂದರೆ 1.5 kg ಅಕ್ಕಿ ಮತ್ತು 1 ಮುಷ್ಟಿಯಷ್ಟನ್ನು ಉದ್ದಿನಬೇಳೆ ಮತ್ತು 1 ಮುಷ್ಟಿಯಷ್ಟು ಕಡಲೆಬೇಳೆ, 2 ಮುಷ್ಟಿಯಷ್ಟು ಮೆಂತ್ಯ ಹಾಕಿದ್ದು. ಮೆಂತ್ಯ ಜಾಸ್ತಿ ಹಾಕಿದ್ರಿ. ಆ್ಯಕ್ಚುಲಿ ಮೆಂತ್ಯ ದೋಸೆನ ಮಾಡಿದ್ದು.
ಅಂದರೆ ಉದ್ದಿನಬೇಳೆ ಸ್ವಲ್ಪ ಇದ್ದು ಅಂತ ಅಷ್ಟೇ ಹಾಕಿಬಿಟ್ಟು ಮಾಡಿದ್ದು ಭಾಳ ಮಸ್ತಾಗಿ ಬಂದಿದ್ದು ನೋಡ್ರಿ. ಕಮ್ಮಿ ಉದ್ದಿನಬೇಳೆ ಬಳಸ್ಬಿಟ್ಟು ರುಬ್ಬ ಮುಂದಾಗ ಏನೈತಲ್ಲ ಸ್ವಲ್ಪ ಅನ್ನನ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿದ್ದು ಎಷ್ಟು ಮಸ್ತಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಬಂದೈತೆ ನೋಡ್ರಿ. ಇನ್ನು ಎಲ್ಲರಿಗೂ ನಾಷ್ಟ ಮಾಡಿ ಅಂದರೆ ದೋಸೆ ಹಾಕಿ ಕೊಡೋ ಕೆಲಸ ಸ್ಟಾರ್ಟ್ ನೋಡ್ರಿ. ಅಂದರೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡು ತಿಂದ್ಬಿಟ್ಟು ಖುಷಿ ಪಡೋದ್ರಿ. ಹೊರಗಡೆ ಹೋಗಿ ತಿಂದ್ಬಿಟ್ರೆ ಖುಷಿ ಆಗುತ್ತಂತೇನಿಲ್ಲ, ಮನೆಯೊಳಗಿನ ಸಿಂಪಲ್ಲಾಗಿ ಮಾಡ್ಕೊಂಡು ತಿಂದ್ರೂ ಸಖತ್ತಾಗಿರುತ್ತೆ. ಮತ್ತು ಟೇಸ್ಟು ಇತ್ತೀಚೆಗೆ ಅಂತೂ ಹೊರಗಡೆ ತಿನ್ನೋಕನ್ನ ಮನಸ್ಸಾಗಂಗಿಲ್ಲ, ಮೊಬೈಲ್ದೊಳಗೆ ಏನೋ ತೋರಿಸ್ತಾ ಇರ್ತಾರೋ. ಹಾಗಾಗಿ ಹೊರಗಡೆ ತಿನ್ನೋಕ್ಕಿಂತ ಮನ್ಯಾಗ ತಿನ್ನೋದು ಬೆಸ್ಟ್ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರಿಗೆ ಕೊಡಾಕತ್ತಿದ್ದೆ, ಒಂದು ಪ್ಲೇಟಿಗೆ 100 ರೂಪಾಯಿ ನೋಡ್ರಿ ಕೊಡಬೇಕು ಅಂತ ಹೇಳಾಕತ್ತಿದ್ದೆ. ಈಗಿದ್ರೆ ಅವ್ರಿಗೆ ರೆಡಿ ಮಾಡಿಕೊಟ್ಟು ತನಗೂ ರೆಡಿ ಮಾಡಿ ಕೊಡ್ತಾರೆ. ಮನು ಇದ್ರೆ ನಾಷ್ಟ ಮಾಡ್ಲಾರ್ದೆ ಹೋಗಿದ್ದಲ್ಲ, ಹಾಗಾಗಿ ಬಂದಮೇಲೆ ಮಾಡಿ ಕೊಡಾಕೆ ಬರುತ್ತಂತ ನಾನು ರೆಡಿ ಮಾಡಿಕೊಂಡು ನಾಷ್ಟ ಮಾಡಾಕಂತೀನಿ ನೋಡ್ರಿ. ಮಸ್ತಾಗಿ ಬಿಸಿ ಬಿಸಿ ಬೆಣ್ಣೆ ದೋಸೆನ ರೆಡಿ ಮಾಡ್ಕೊಂಡ್ಬಿಟ್ಟು, ಅಂದರೆ ನಮ್ಮ ಮನೆ ಬೆಣ್ಣೆ ದೋಸೆ ರೀ, ಹೊರಗಡೆ ಹೆಂಗೆ ಮಾಡಿಕೊಡ್ತಾರೆ ನನಗೂ ಗೊತ್ತಿಲ್ಲ, ನಾವು ಹೊರಗಡೆ ಒಂದ್ಸಲನೂ ತಿಂದಿಲ್ಲ ರೀ. ಹಾಗಾಗಿ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ವಿ. ಇವಾಗ ಟೈಮ್ ಇದ್ರೆ 2:30 ಆಗೈತೆ ನೋಡ್ರಿ. ನಮ್ಮ ಅತ್ತೆ ಬಂದಿದ್ವಿ, ಅಂದರೆ ನಮ್ಮ ಮನೆಯವರ ತಮ್ಮಾರು ಬಂದಿದ್ರೆ, ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತಿದ್ವಿ. ಮತ್ತು ದೋಸೆ ಇಟ್ಟಿತ್ತಲ್ಲ, ಅಂದರೆ ನಾನು ಜಾಸ್ತಿನೇ ನೆನೆಸಿ ಇಟ್ಟಿದ್ದೆ, ನಾಳೆನೂ ಬರುತ್ತಂತ. ಹಾಗಾಗಿ ಪಲ್ಯನೂ ಇತ್ತು ಮತ್ತು ಸ್ವಲ್ಪ ಚಟ್ನಿ ಅಷ್ಟು ಮಾಡಿಬಿಟ್ಟು ಈಗ ದೋಸೆ ಹಾಕಿ ಕೊಡ್ರೈತೆ ಅಂತೇಳಿ ನಾನು ರೆಡಿ ಮಾಡಿ ಇಟ್ಟಿದ್ದೆ ರೀ ಚಟ್ನಿ. ಅದು ತನು ಇದ್ರೆ ನಾನು ದೋಸೆ ಹಾಕಿ ಕೊಡ್ತೀನಿ ಮಮ್ಮಿ ಅಂತ ದೋಸೆ ಹಾಕಿ ಪ್ಲೇಟ್ ಹಚ್ಚಿಬಿಟ್ಟು ಕೊಟ್ಟಿಲ್ಲ. ಅವರು ನಾಷ್ಟ ಮಾಡಾಕಂತಿದ್ರು. ಫಸ್ಟೆಲ್ಲ ಜಾಸ್ತಿ ಬರ್ತಿದ್ರು, ಫುಲ್ ಫ್ಯಾಮ್ಲಿ ಎಲ್ಲ ಬೆಳಗ್ಗೆ ಬಂದ್ರಲ್ಲ ಸಾಯಂಕಾಲನ ಹೋಗ್ತಿದ್ರು. ಇತ್ತೀಚೆಗೆ ಬರೋದು ಕಮ್ಮಿ ಆಗಿದ್ರಿ, ಅಂದರೆ ಒಂದು 5 ರಿಂದ 6 ವರ್ಷ ಆಯಿತು. ಇವಾಗ ಬಂದಾರ ನೋಡ್ರಿ. ಅಂದರೆ ಭಾಳ ದಿವಸದಿಂದ ಬಂದಿದ್ದಿಲ್ಲ. ನಾವು ಒಂದ್ಸಲ ಮೊನ್ನೆ ದೀಪಾವಳಿ ಅಮಾವಾಸ್ಯೆ ಪೂಜೆಗೆ ಬಾ ಅಂತಂದಿದ್ರಂತ ಹೋಗಿದ್ವಿ. ಇವತ್ತು ಅಂದ್ರೆ ನಿನ್ನೆನೂ ಸೂಟಿ ಇತ್ತಲ್ಲ, ಇವತ್ತು ಸೂಟಿ ಐತಂತ ನಮ್ಮ ಇದನ್ನ ಮಗಳು ಹೋಗನ್ ಪಪ್ಪ ಅಂತ ನಾಕತ್ತಿಲ್ಲ, ಹಾಗಾಗಿ ಇಬ್ಬರು ಕೂಡಿ ಬಂದಿದ್ರು. ಅಂದರೆ ಮನೆ ದೂರ ಆಗುತ್ತಲ್ರಿ, ಆಟೋಕ್ಕೂ ಬರೋಕ್ಕಾಗಂಗಿಲ್ಲ, ಗಾಡಿ ಮೇಲೆ ಬರಬೇಕಾಗುತ್ತೆ. ಹಂಗಾಗಿ ಇಬ್ಬರೇ ಬಂದಿದ್ರು. ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತಿದ್ವಿ. ಅಂದರೆ ಫ್ಯಾಮ್ಲಿ ಮ್ಯಾಟ್ರ್ ಇರ್ತಾವಲ್ರಿ, ಹಂಗೆ ಹಿಂಗೆ ಏನಾದರೂ ಒಂದು ಮಾತಾಡ್ಕೊತ ಕುಂತಿದ್ವಿ. ಅಂದರೆ ನಮ್ಮ ಇದನ್ನ ಮಗಳು ನಾಷ್ಟ ಮಾಡಂತ ಅನ್ನಕತ್ತಿದ್ದೆ, ಇಲ್ಲ ನಾನು ಆಮೇಲೆ ಮಾಡ್ತೀನಂತ ಅನ್ನಕತ್ತಿದ್ಲು. ಇಲ್ಲ ಅಂತ ತನು ರೆಡಿ ಮಾಡಿಕೊಂಡು ತೊಗೊಂಬರ್ತೀನಿ ಮಮ್ಮಿ ಅಂತ ಫಸ್ಟಿಗೆ ಅವ್ರ ಅಂಕಲ್ಗೆ ಹಾಕಿ ಕೊಟ್ಬಿಟ್ಟು ಆಮೇಲೆ ರೆಡಿ ಮಾಡಿ ಅಂದರೆ ಅವ್ರ ತಂಗಿಗೂ ಹಾಕಿ ಕೊಡಾಕತ್ತಿದ್ರಿ. ಅಂದರೆ ನನ್ನ ಮಗಳು ಇದ್ರೆ ಭಾಳ ಹೆಲ್ಪ್ ಮಾಡ್ತಾಳೆ. ಅಂದರೆ ಯಾರೇ ಬಂದಾಗ ಆದ್ರೆ ಅಷ್ಟೇ ರೀ, ತನು ಮನು ಈ ಥರ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂದರೆ ನಾವು ಮಾತಾಡ್ಕೊತ ಕುಂತಾಗ ಈ ರೀತಿ ಮಕ್ಕಳು ಹೆಲ್ಪ್ ಮಾಡಿಬಿಟ್ರೆ ಖುಷಿನೂ ಆಗುತ್ತಲ್ರಿ. ಭಾಳ ದಿವ್ಸ ಮೇಲೆ ಬಂದಿದ್ರು. ನನಗೂ ಅಡುಗೆ ಮಾಡೋಕೆ ಆಗಲಿಲ್ಲ ರೀ, ಅಂದರೆ ಲೇಟಾಗಿ ಬಂದಿದ್ರಲ್ಲ, 3 ಗಂಟೆ ಆಗಿ ಬಂದಿತ್ತು. ಇನ್ನು ಅಡುಗೆ ಮಾಡಿಬಿಟ್ರೂ ಸರಿ ಆಗಂಗಿಲ್ಲ. ಹಾಗಾಗಿ ದೋಸೆನ ಹಾಕಿ ಅಂದರೆ ಒಲ್ಲಂತ ನಾಕತ್ತಿದ್ರು. ಇಲ್ಲ ಸ್ವಲ್ಪ ತಿಂದ್ರೆ ಅಂತ ಒತ್ತಾಯ ಮಾಡಿ ಹಾಕಿ ಕೊಟ್ಟಿದ್ವಿ. ಅಂದರೆ ಯಾರೇ ಮನೆಗೆ ಬರಲಿ ಸ್ವಲ್ಪ ಟೈಮ್ ತೊಗೊಂಡು ಬಂದುಬಿಟ್ರೆ ಖುಷಿ ಆಗುತ್ತೆ ರೀ. ಸಡನ್ನಾಗಿ ಬಂದು ಸಡನ್ನಾಗಿ ಹೋಗ್ಬಿಟ್ರೆ ನಮಗೂ ಬೇಸರ ಅನಿಸುತ್ತಲ್ಲ. ಯಾರೇ ಮನೆಗೆ ಬರಲಿ ಊಟ ಮಾಡಿಕೊಂಡು ಇಲ್ಲ ನಾಷ್ಟಾರು ಮಾಡ್ಕೊಂಡು ಹೋಗ್ಬಿಟ್ರೆ ಖುಷಿ ಆಗುತ್ತೆ. ಫಸ್ಟೆಲ್ಲ ಹಂಗೆ ರೀ, ಬಂದ್ರಲ್ಲ ಊಟ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ರು. ಅಂದರೆ ಇಲ್ಲಿ ಊಟ ಮಾಡಿಬಿಟ್ರೆ ನಂಗೆ ಮನೆಗೆ ಹೋಗಿ ಬಂದಿನಂತ ಅನ್ಸುತ್ತೆ ರೀ, ಅಷ್ಟು ರುಚಿಯಾಗಿ ಅಡುಗೆ ಮಾಡ್ರಂತ ಅಂತಿದ್ರು. ಇವತ್ತು ಅಡುಗೆ ಮಾಡೋಕೆ ಆಗಲಿಲ್ಲ ರೀ, ಯಾಕಂದರೆ ಲೇಟಾಗಿ ಬಂದಿದ್ರಲ್ಲ. ನಾನು ಅಡುಗೆ ಏನು ಮಾಡಬಾರ್ದಂತ ಸುಮ್ಮನೆ ಕುಂತಿದ್ದೆ. ಸಡನ್ನಾಗಿ ಬಂದ ಕೂಡಲೇ ಏನು ಮಾಡೋಕ್ಕಾಗಲಿಲ್ಲ. ಹೀಗಾಗಿ ಇಬ್ಬರಿಗೆ ನಾಷ್ಟಕ್ಕೆ ಹಾಕಿ ತಾನು ಕೊಟ್ಟಿದ್ಲು. ಮಾತಾಡ್ಕೊತ ಸ್ವಲ್ಪ ಹೊತ್ತು ಕುಂತಿದ್ವಿ. ಅಂದರೆ ನಮ್ಮ ಮನೆಯವರು 4:30-5 ಗಂಟೆಗೆ ಬಂದರು. ಅವರು ಬಂದಮೇಲೆ ಒಂದು ತಾಸು ಮಾತಾಡ್ಕೊತ ಕುಂತ್ಬಿಟ್ಟು ಆಮೇಲೆ 6:30ಗೆ ಅವರು ಹೋದರು. ಮತ್ತು ನಾನು ಸ್ವಲ್ಪ ಹೊತ್ತು ಕುಂತ್ಬಿಟ್ಟು 7 ಗಂಟೆಗೆ ಅಡುಗೆನೂ ಸ್ಟಾರ್ಟ್ ಮಾಡಿದೆ ನೋಡ್ರಿ. ನಮ್ಮ ಮನೆಯವರು ಬಂದ ಕೂಡಲೇ ದೋಸೆ ಹಾಕಿ ಕೊಟ್ಟನಂತ ಅಂದ್ಕೂಡಲೇ ಇಲ್ಲ ಬ್ಯಾಡ ನಂಗೆ ಸಂಜಿಕನ್ನ ಊಟ ಮಾಡ್ತಂತಂದರು. ಹಂಗಾಗಿ ಮತ್ತೆ ಮಧ್ಯಾಹ್ನ ಊಟ ಮಾಡಿತಿಲ್ಲಲ್ಲ ಇವರು, ಅದಕ್ಕಾಗಿ ಪಟ್ ತಿಪ್ಪಿಗೆ ಪಲ್ಯ ರೆಡಿ ಮಾಡಿಟ್ಬಿಟ್ಟು ಚಪಾತಿನೂ ಮಾಡಾಕಂತೀನಿ ನೋಡ್ರಿ. ಅಂದರೆ ಅವರು ಮಧ್ಯಾಹ್ನ ಊಟ ಮಾಡಿಬಿಟ್ರೆ ನಮಗೂ ಟೆನ್ಷನ್ ಅನ್ಸಂಗಿಲ್ಲ ರೀ. ಮಧ್ಯಾಹ್ನ ಊಟ ಮಾಡ್ಲಿಕ್ಕಂದ್ರೆ ಗಡಿಬಿಡಿ ಆಗುತ್ತಂದ್ರೆ ಹೊಸ ಆಯ್ತಿಲ್ಲೋ ಪಟ್ ಅಂತ ಹೇಳ್ಕೊಡು ಅಂತ ನಿಂತು ಬಿಡ್ತಾರೋ. ಹಂಗಾಗಿ ನಮಗೂ ಗಡಿಬಿಡಿ ಅನಿಸ್ತಾ ಇರ್ತೈತಿ. ಅಂದರೆ ಅಂದಾಗ ಉಣಂಗಿಲ್ಲ ರೀ. ನಮಗೆ ಅಡುಗೆ ಮಾಡಕ್ಕೆ ಮನ್ಸಿಲ್ಲಾರ್ದಾಗ ಪಟ್ ಅಂತ ಹಚ್ಕೊಡು ಉಣ್ಣಾಕಂತ ಸ್ಟಾರ್ಟ್ ಮಾಡಿಬಿಡ್ತಾರೋ. ನಿಂದ್ರಿ ನಾನು ಹಚ್ಕೊಡ್ನಂತ ನಾನು ಹಾಗೆ ಅಂದ್ಕೊತಾನೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ. ಗಂಡು ಮಕ್ಳು ಹಂಗೆ ನಾವು ಅಡುಗೆ ಎಲ್ಲ ಮಾಡಿಟ್ಟಾಗ ಉಣ್ರಿ ಅಂತ ಹೇಳಿ ಬೆನ್ನು ಹತ್ತಾ ಇರ್ತೀವಿ. ಆದ್ರೂ ಇಲ್ಲ ಆಮೇಲೆ ಊಟ ಮಾಡ್ತೀನಿ ಅಂತಾರು. ಆದರೆ ಅಡುಗೆ ಮಾಡ್ಲಾರ್ದಾಗ ಇನ್ನೂ ಅಡುಗೆ ಮಾಡಿಲ್ಲನಂತ ನಿಂತು ಬಿಡೋದು. ಹಾಗಾಗಿ ಪಟ್ ಪಲ್ಯ ಮತ್ತು ಚಪಾತಿ ಮಾಡಿ ಪ್ಲೇಟ್ ಹಚ್ಚಿನೂ ಕೊಟ್ಟೆ ನೋಡ್ರಿ. ಅಂದರೆ ಮಧ್ಯಾಹ್ನ ದೋಸೆ ತಿಂದಿದ್ದಲ್ಲ, ಅಂದರೆ ಇವರು ಬೆಳಗ್ಗೆನೇ ತಿಂದಿದ್ದು ಮತ್ತು ಮಧ್ಯಾಹ್ನ ಉಂಡಿದ್ದಿಲ್ಲ. ಹಾಗಾಗಿ ಹಸಿವಾಗಿದ್ದು ಕಾಣ್ತೈತಿ. ಅವರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ಇನ್ನು ನಾವು ಚಪಾತಿ ಎಲ್ಲ ಮುಗಿಸಿ ಊಟ ಮಾಡೋದು ನೋಡ್ರಿ.
ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.